ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೆವ್ ರೈಡರ್ ಕನ್ನಡ. ಸೊ ಇವತ್ತು ಬಂದು ಒಂದು ಚಿಕ್ಕ ರೈಡಿಗೆ ಬಂದಿದ್ದೀನಿ ನಾನು. ಚಿಕ್ಕ ರೈಡ್ ಅಂದರೆ ನಮ್ಮ ಅಡ್ಡ ಹತ್ರನೇ. ಸೊ ನನ್ನ ಅಡ್ಡ ಬಂದು ಹೆಸರುಘಟ್ಟ. ಸೊ ಇಲ್ಲೇ ಚಿಕ್ಕ ರೈಡು, ಇಲ್ಲೇ ಚಿಕ್ಕದು ಏನೋ ತುಂಬ ಪ್ಲೇಸಸ್ ಇದೆ ಎಕ್ಸ್ಪ್ಲೋರ್ ಮಾಡೋದು. ಪ್ರಾಬಬ್ಲಿ ನಿಮಗೆ ಗೊತ್ತೇ ಇರಲ್ಲ. ಸೊ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಮ್ಮ ಹೆಸರುಘಟ್ಟದಲ್ಲಿ ಎಷ್ಟು ಯುನೀಕ್ ಪ್ಲೇಸಸ್ ಇದೆ ಅಂತ. ಸೊ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಹೆಸರುಘಟ್ಟ ಮೇನ್ ರೋಡಲ್ಲಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಹೆಸರುಘಟ್ಟ ಮೇನ್ ರೋಡಲ್ಲೇ ಇದ್ದೀನಿ. ಸೊ ನಮ್ಮ ಹುಡುಗ ಅವ್ರ ಮನೆ ಇಲ್ಲೇ ಇರೋದು ಹೆಸರುಘಟ್ಟದಲ್ಲಿ. ಸೊ ನಾನು ಅವನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀರಿ ಇವತ್ತು. ಸೊ ಯುನೀಕ್ ಪ್ಲೇಸಸ್. ಸೊ ನೋಡೋಣ ಏನನ್ನು ಶೂಟ್ ಮಾಡ್ಬೋದು ಇವತ್ತು ಅಂತ. ಸೊ ಪ್ರಾಬಬ್ಲಿ ಎಲ್ಲರಿಗೂ ಹೆಸರುಘಟ್ಟ ಲೇಕ್ ಗೊತ್ತಿರ್ಬೋದು. ಅದು ಬಿಟ್ಟರೆ ಜಾಸ್ತಿ ಜಾಗ ನಿಮಗೆ ಗೊತ್ತಿರೋ ಚಾನ್ಸ್ ಇರಲ್ಲ. ಸೊ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಸೊ ಹೆಸರುಘಟ್ಟ ಬಸ್ ಸ್ಟ್ಯಾಂಡ್, ಮೇನ್ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀರ ಆಲ್ಮೋಸ್ಟ್. ಸೊ ನನ್ನ ರೈಟ್ ಸೈಡ್ ಹೋದರೆ ಹೆಸರುಘಟ್ಟ ಲೇಕ್ ಬರುತ್ತೆ. ಸೊ ಈ ಕಡೆ ಹೋದರೆ ಹೆಸರುಘಟ್ಟ ಲೇಕ್. ಸೊ ಅದು ಆಮೇಲೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಸೊ ಫಸ್ಟು ಇಲ್ಲೇ ಚಿಕ್ಕದಾಗಿ ಅದು ಬೆಟ್ಟ ಇದೆ. ಸೊ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ. ಸೊ ಅದು ಯಾವ ಜಾಗ, ಏನು ಹೆಸರು, ಅದೆಲ್ಲ ಹೋಗ್ತಾ ಇದ್ದಾರೆ ಇಲ್ಲಿ ಹೇಳ್ತೀನಿ ನಾನು. ನಡೆಯೋ. ಸೊ ನಮ್ಮ ಹುಡುಗ ಇಲ್ಲಿ ಲೋಕಲ್ ಲೈಟ್ ಅಂದರೆ ಎಲ್ಲ ಒಂದೇ ಆಲ್ಮೋಸ್ಟ್ ಏರಿಯಾ, ಅವನ ಏರಿಯಲ್ಲಿ. ಸೊ ಅದಕ್ಕೆ ಅಡ್ಡ ಅಂದ್ಕೊಳ್ಳೋದು ನಾನು. ಯಾಕಂದರೆ ಅವನೊಬ್ಬನೇ ನನಗೆ ತುಂಬ ಕ್ಲೋಸ್ ಫ್ರೆಂಡು ಇವನು. ಆಮೇಲೆ ನನ್ನ ಹಳೆ ಕಾಲೇಜಲ್ಲಿ ಒಂದು 4-5 ಜನ ಇದ್ದಾರೆ. ಸೊ ಇವರೆಲ್ಲ ತುಂಬ ಕ್ಲೋಸ್ ನನಗೆ. ಇವ್ರು ಬಿಟ್ಟರೆ ಅಷ್ಟೊಂದು ಕ್ಲೋಸ್ ಯಾರೂ ಇಲ್ಲ. ಸೊ ಫಸ್ಟೇ ಎಲ್ಲಿಗೆ ಹೋಗೋಣ, ಯಾವ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂದರೆ ಮಾಮ್ ಸರ್ಪ್ರೈಸ್ ಅಂದ. ಸೊ ಲೆಟ್ಸ್ ಸಿ. ಸೊ ಇಬ್ಬರು ಫುಲ್ ಗೇರಲ್ಲಿದ್ರಿ. ನಾನು ರೈಡಿಂಗ್ ಜಾಕೆಟ್, ಆಮೇಲೆ ಗ್ಲೌಸು, ಬೂಟ್ಸ್ ಹಾಕಿಲ್ಲ ನಾನು. ಸೊ ಅವನು ವಿತ್ ಬೂಟ್ಸ್ ಬಂದಿದ್ದಾನೆ, ರೈಡಿಂಗ್ ಬೂಟ್ಸು, ಗ್ಲೌಸು, ಹೆಲ್ಮೆಟ್. ಸೊ ಈ ವಿಡಿಯೋಸು ಪಾರ್ಟ್ ಬೈ ಪಾರ್ಟ್ ಬರುತ್ತೆ. ಯಾಕಂದರೆ ಒಂದೇ ಸಲ ನಾನು ಎಷ್ಟು ಜಾಗ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅಂತ ಒಂದೇ ಸಲ ಹಾಕೋಕ್ಕಾಗಲ್ಲ. ಸೊ ಅದಕ್ಕೆ ಪಾರ್ಟ್ ಬೈ ಪಾರ್ಟ್ ಇದನ್ನು ಮಾಡಿ ಐ ವಿಲ್ ಪೋಸ್ಟ್. ಈ ಎಡಿಟ್ ಓಕೆ, ಒಂದು ರೇಂಜಿಗೆ ನಾರ್ಮಲೈಸಿಗೆ ಇದೆ. ಬಿಕಾಸ್ ನಂದು ಎಡಿಟಿಂಗ್ ಸಾಫ್ಟ್ವೇರ್ ಕರೆಕ್ಟ್ ಆಗಿಬಿಡ್ತು ಫೈಲ್ಸ್ ನಂದು. ಸೊ ಲಾಸ್ಟ್ ವೀಡಿಯೋ ಇಲ್ಲಾಂದರೆ ನಮ್ಮ ಥ್ರಾಟಲ್ ಬಾಡಿ ಕ್ಲೀನ್ ಮಾಡೋಣಲ್ಲ, ಸೊ ಆ ವಿಡಿಯೋ ನಾನು 3 ಸಲ ಎಡಿಟ್ ಮಾಡಿದ್ದೀನಿ. 3 ಸಲ ಅಂದರೆ ಅರ್ಧದಲ್ಲಿ ಫೈಲ್ ಕರಪ್ಷನ್ ಆಗ್ತಿತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ಬೇರೆ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಮಾಡಿದೆ. ಆಲ್ಮೋಸ್ಟ್ ಅದು ಒಂದು 12 o'clock ತನಕ ಹೋಯ್ತು ಟೈಮ್ ನಂಗೆ ತೊಗೊಳೋಕ್ಕೆ, ಎಡಿಟ್ ಮಾಡೋಕ್ಕೆ. ಯಾಕಂದರೆ ಒಂದ್ಸಲಿ ಎಡಿಟ್ ಮಾಡಿ ಮತ್ತೆ ಫೈಲ್ಸ್ ಕರಪ್ಟ್ ಆಯಿತು.
ಸೊ ಪ್ರಾಬಬ್ಲಿ ಅವ್ನ ಗಾಡೀಲಿ ಏನೂ ಫೀಲ್ ಆಗ್ತಿರಲ್ಲ, ನನ್ನ ಗಾಡೀಲಿ ಫೀಲ್ ಆಗ್ತಿದೆ. ಆರಾಮಾಗಿ ಕಂಫರ್ಟೇಬಲಾಗಿರ್ತಾನೆ, ಅಡ್ವೆಂಚರ್ ಗಾಡಿ ಅಂತ. ಸೊ ನಮ್ಮದು ನೇಕೆಡ್ ಅಲ್ಲ. ಸೊ ಇಟ್ ಈಸ್ ನಾಟ್ ಮೆಂಟ್ ಫಾರ್ ಆಫ್ ರೋಡಿಂಗ್. ಆದರೆ ಸಿಟಿಲೇ ರೋಡ್ಗಳು ಹಂಗಿದ್ದಾಗ ಇನ್ನಿದೆಲ್ಲ ಪ್ರಾಕ್ಟೀಸ್ ಆಗ್ಬಿಡಿರುತ್ತೆ ನಮಗೆ. ಅಪ್ಪ ಪ್ರಾಬಬ್ಲಿ ನಮ್ಮಪ್ಪ ನೋಡ್ತಿದ್ರೆ, ಇಲ್ಲ ನಮ್ಮಮ್ಮ ಯಾರೋ ನೋಡ್ತಿದ್ರೆ ಕ್ಯಾಕ್ರಸ್ ಹೋಗಿದ್ದಾರೆ ನನಗೆ, ಗಾಡಿನ ಎಲ್ಲೆಲ್ಲೋ ಹತ್ತಿಸ್ತಿದೆಯಲ್ಲೋ ಅಂತ. ಗಾಡಿ ರೋಡ್ ಮೇಲೆ ಓಡಿಸೋದು ನೀನು ನೋಡಿದ್ರೆ ನಾರ್ಮಲ್ಗಿ ನಮ್ಮಮ್ಮಗೆ ಕರ್ಕೊಂಡು ಹೋಗ್ತಿರ ಗಾಡೀಲಿ. ಈ ರೋಡ್ ಸರಿ ಇಲ್ಲ, ಗುಂಡಿ ಇರುತ್ತಲ್ಲ. ಸೊ ನಮ್ಮಮ್ಮ ಏನು ಮಾಡ್ತಾರೆ, ನಮ್ಮ ಅಪ್ಪಂಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ, ಬೇಕಂತ ನನಗೆ ಗುಂಡೀಲಿ ಕರ್ಕೊಳೋದ ಇವನು ಅಂತ. ಸೊ ಆ ಥರ. ಸೊ ಪ್ರಾಬಬ್ಲಿ ಈ ಜಾಗ ಎಲ್ಲ ಯಾರು ತೋರಿಸಿರಲ್ಲ ನಿಮಗೆ. ಸೊ ಈ ಪ್ರಾಬಬ್ಲಿ ನಾವು ಈ ಗೇರ್ಗಳೆಲ್ಲ ಹಾಕ್ಕೊಂಡು ಕಷ್ಟ ಆಗೋದು ಓಡಾಡೋಕ್ಕೆ. ಯಾಕಂದರೆ ಇಲ್ಲೆಲ್ಲ ನೀಗಾಡು, ಸೊ ಎಲ್ಲ ಪ್ರೊಟೆಕ್ಷನ್ ಇರುತ್ತಲ್ಲ, ಸೊ ಟಚ್ ಆಗ್ತಾನೆ ಇರುತ್ತೆ. ಆಮೇಲೆ ಇದನ್ನೆಲ್ಲ ಹತ್ತಕ್ಕೆ ಕಷ್ಟ ನಮಗೆ. ಇವಾಗ ನನ್ನ ಹೆಲ್ಮೆಟೇ ನೋಡಿದ್ರೆ ಗಾಡಿನ ಸೊ ನನ್ನ ಹೆಲ್ಮೆಟೇ 1.5 kgs ಇದೆ. ಸೊ ಅದ್ರಲ್ಲಿ ಪ್ಲಸ್ ಈ ಕ್ಯಾಮ್ರಾ, ಅದರಲ್ಲಿ ಈ ಗೇರು ಸಿಕ್ಕಾಪಟ್ಟೆ ಭಾರ ಇರುತ್ತೆ. ಸೊ ಹಿಂಗೆ ಬರ್ಬೋದಿತ್ತು, ನಮ್ಮ ಮೇಲೆ ರೂಟ್ ಇದೆಯಲ್ಲೋ. ಸೊ ಪ್ರಾಬಬ್ಲಿ ಈ ಹಿಸ್ಟಾರಿಕಲ್ ಜಾಗ ಎಲ್ಲ ಹಾಳು ಮಾಡೋರು ಇಂಥವ್ರೆ. ಬೇಡ್ದಿರೋದೆಲ್ಲ ಬರ್ದು ಈ ಮರದಲ್ಲಿ ಕೆತ್ತೋದು ಇಲ್ಲ. ಅದೇ ಸೊ ಈ ಜಾಗದು ವ್ಯಾಲ್ಯೂನೇ ಹಾಳು ಮಾಡಿಬಿಡ್ತಾರೆ ಈ ಥರ ಎಲ್ಲ ಕೆತ್ತಿ ಬರ್ದು. ಪ್ರತಿ ಕಡೆ ಅದೇ ಇರೋದು. ಭೀಮನ ಹೆಜ್ಜೆ ಅಂತ ಈ ಜಾಗ ಹೆಸರು. ಸೊ ಪ್ರಾಬಬ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಒಂದು ರೇಂಜಿಗೆ ಅಷ್ಟೊಂದೇನು ದೊಡ್ಡದಾಗಿ ಇದಿಲ್ಲ.
ವ್ಯೂಸ್ ಅಷ್ಟೊಂದು ಸೀನಿಕ್ಕಿಲ್ಲ. ಓಕೆ, ಸೊ ಪ್ರಾಬಬ್ಲಿ ಇಲ್ಲಿ ಮೇಲೆ ಬಂದರೆ ದೇವಸ್ಥಾನ ಇದೆ, ನಂದಿ ಚಿಕ್ಕ ದೇವಸ್ಥಾನ ಇದೆ ಮೇಲೆ. ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲೊಕೇಶನು. ಗಾಡಿ ಅಲ್ಲಿ ಪಾರ್ಕ್ ಆಗಿದೆ, ಶೂ ಎಲ್ಲ ಬಿಚ್ಚಿ ನಾನು. ಸೊ ಇದೇ ವ್ಯೂ. ಸೊ ಇವಾಗ ನಾನು ಲೀಡ್ ತೊಗೊಂಡಿದ್ದೀನಿ, ಯಾಕಂದರೆ ಅವ್ನು ನನ್ನ ಮುಂದೆ ಹೋಗ್ಬಿಟ್ಟು ಅವ್ನು ಚಚ್ಕೊಂಡು ಹೋಗ್ಬಿಡ್ತಾನೆ. ಸೊ ಪ್ರಾಬಬ್ಲಿ ಬೆಟ್ಟ ಹತ್ತಿಸ್ಬೋದಿತ್ತು ನಾವು ಗಾಡಿನ, ಏನಂದರೆ ಟೈಮ್ ಕನ್ಸ್ಟ್ರೇಂಟ್ ಇದೆ ನಮಗೆ. ಸೊ ವೀಡಿಯೋ ಬೇಗ ಶೂಟ್ ಮಾಡ್ಕೊಬೇಕು, ಸೊ ಅದೇ ಪ್ರಾಬ್ಲಮ್. ಸೊ ಪ್ರಾಬಬ್ಲಿ ಇಷ್ಟೆಲ್ಲ ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಮಾಡಬೇಕು ನಾನು, ಫ್ರಂಟ್ ಬ್ರೇಕ್ ಪ್ಯಾಡ್ಸು. ಸೊ ನನ್ನ ಗಾಡಿ ಸ್ವಲ್ಪ ಲೋ ಇದೆ, ಸೊ ನಂದು ಏನಿದ್ರೆ ಈ ಕ್ಯಾಟ್ ಬಾಕ್ಸ್ ಟಚ್ ಆಗಿಬಿಡುತ್ತೆ, ಕ್ಯಾಟ್ಲೆಟಿಕ್ ಕನ್ವರ್ಟರ್. ಸೊ ನಿಧಾನಕ್ಕೆ ಹೋಗಬೇಕು. ಸೊ ಇವಾಗೇನು ರೀಸೆಂಟ್ ವೀಡಿಯೋಸ್ ಬರ್ತಿದೆಯೋ, ಸೊ ಅದೊಂದು ಸ್ವಲ್ಪ ಸುಮಾರಾಗಿದೆ ವೀಡಿಯೋ ಎಡಿಟಿಂಗು. ಯಾಕಂದರೆ ಅದು ಹೊಸ ಸಾಫ್ಟ್ವೇರ್ ನಾನು ಯೂಸ್ ಮಾಡ್ತಿರೋದು. ನಂದು ಹಳೇ ಸಾಫ್ಟ್ವೇರ್ ಬಂದು ಅದು ಚೆನ್ನಾಗಿತ್ತು, ಯೂಸ್ ಟು ಆಗ್ಬಿಟ್ಟಿತ್ತು. ಸೊ ಇದರಲ್ಲಿ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ಸ್ ಇರುತ್ತೆ. ಸೊ ಅದೆಲ್ಲ ನಾನು ಇದು ಮಾಡ್ಕೊಬೇಕು. ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ತಾರಲ್ಲ, ಶೂಟಿಂಗ್ದು, ಮೂವಿ ಎಡಿಟಿಂಗ್, ಸೊ ಅಂಥ ಸಾಫ್ಟ್ವೇರ್ ಅದು. ಸೊ ಅದೆಲ್ಲ ನಮಗೆ ಅರ್ಥ ಆಗೋದಿಲ್ಲ. ಸೊ ನಾವು ಹಂಗೆ ಯೂಸ್ ಮಾಡಿ ಕಲಿಬೇಕು. ಸೊ ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಆ ಕಡೆನೂ ಎಲ್ಲೋ ಹೋಗುತ್ತೆ.